ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕಸ್ಟಮರ್ ಸಕ್ಸಸ್ ಎಕ್ಸಿಕ್ಯೂಟಿವ್ ಆಗಿ ಇರುವಂಥ ಜಾಬ್ ವೇಕೆನ್ಸಿ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡೋಣ ಅಂತ ಬಂದಿದ್ದೀನಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕುವಂಥ ನೆಕ್ಸ್ಟ್ ವೀಡಿಯೋಗಳ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪತ್ತೆ. ಹಾಗೆ ಇವತ್ತಿನ ಜಾಬ್ ಅಪ್ಡೇಟ್ ಬಂದು ನೌಕರಿ ಪ್ಲ್ಯಾಟ್ಫಾರ್ಮಲ್ಲಿ ಪೋಸ್ಟ್ ಆಗಿರೋವಂಥ ಜಾಬು. ಇದು ಬಂದು ಪ್ರೈವೇಟ್ ಲಿಮಿಟೆಡ್ HR ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಕಡೆಯಿಂದ ನಡೀತಾ ಇರೋವಂಥ ಹಿಯರಿಂಗ್ಸು. ಇದಕ್ಕೆ ರಿವ್ಯೂ ನೋಡಿದ್ರೆ ನೀವು 4.3 ರಿವ್ಯೂ ಇದೆ, ಅಂದರೆ ಬೆಸ್ಟ್ ಕಂಪ್ನಿ ಆಗಿದೆ. ಇಲ್ಲಿ ಕಸ್ಟಮರ್ ಸಕ್ಸಸ್ ಎಕ್ಸಿಕ್ಯೂಟಿವ್ ರೋಲ್ಗೆ ಹಿಯರಿಂಗ್ ನಡೆಸ್ತಾ ಇದ್ದಾರೆ. ಇಲ್ಲಿ ಬರೀ ಫ್ರೆಷರ್ಸ್ಗೆ ಅವಕಾಶ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಎಕ್ಸ್ಪೀರಿಯನ್ಸ್ ಅವ್ರನ್ನ ಮಾತ್ರ ಹೈಯರ್ ಮಾಡ್ತಾ ಇದ್ದಾರೆ. ಇಲ್ಲಿ ನೀವು ನೋಡಿದ್ರೆ 2 to 4 years ಆಫ್ ಎಕ್ಸ್ಪೀರಿಯನ್ಸ್ ಇರಬೇಕಂತ ಕೇಳ್ತಾ ಇದ್ದಾರೆ. ಹಾಗೆ ನಿಮಗೆ ಸ್ಯಾಲ್ರಿ ನೋಡಿದ್ರೆ 7 to 8 lakhs per annum ಅಂತ ಇದೆ. ನೀವೇ ಬೇಕಾದ್ರೆ ಕ್ಯಾಲ್ಕುಲೇಟ್ ಮಾಡ್ಕೊಬೋದು. 7 to 8 lakhs per annum ಅಂತ ಹೇಳಿದ್ದಾರೆ. ಬೆಸ್ಟ್ ಸ್ಯಾಲ್ರಿ ಅಂತ ಹೇಳ್ಬೋದು. ಕೆಲಸನೂ ಕೂಡ ಆಲ್ಮೋಸ್ಟ್ ಸ್ವಲ್ಪ ಜಾಸ್ತಿ ಇರುತ್ತೆ, ಬಟ್ ಸ್ಯಾಲ್ರಿಗೆ ವರ್ತ್ ಇಟ್ ಅಂತ ಹೇಳ್ಬೋದು. ಇಲ್ಲಿ ನೀವು 8 lakhs per annum ಅಂತ ನೋಡಿದ್ರೆ ನಿಮ್ಗೆ ಅರೌಂಡ್ ಮಂತ್ಲಿ 65,000 ಸಿಗುತ್ತೆ ಸ್ಯಾಲ್ರಿ. ಸೊ ಬೆಸ್ಟ್ ಸ್ಯಾಲ್ರಿ, ಬೆಸ್ಟ್ ವರ್ಕ್ ಅಂತ ಹೇಳ್ಬೋದು. ಹಾಗೆ ಇದು ಬಂದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಇದೆ. ವರ್ಕ್ ಫ್ರಮ್ ಹೋಮ್ಗೆ ಜಾಬ್ಗೆ ಯಾರು ಕೂಡ 65,000 ಪರ್ ಮಂತ್ ಕೊಡೋದಿಲ್ಲ. ಇಲ್ಲಿ ಈ ಕಂಪ್ನಿಯವರು ನಿಮಗೆ 65,000 ಪರ್ ಮಂತ್ ರಿಮೋಟ್ ವರ್ಕಿಗೆ ಕೊಡ್ತಾ ಇದ್ದಾರೆ. ಹಾಗೆ ಇಲ್ಲಿ ನೀವು ಜಾಬ್ ಡೀಟೇಲ್ಸ್ ನೋಡೋದು ಅಂದರೆ ಇದು ಜಸ್ಟ್ 3 weeks ಆಗೋ ಪೋಸ್ಟ್ ಮಾಡಿದ್ದಾರೆ. ಜಾಬ್ ಹೈಲೈಟ್ಸ್ ಬಂದು 2 to 4 years ಇನ್ ಕಸ್ಟಮರ್ ಸಪೋರ್ಟ್ ಆರ್ ಸಕ್ಸಸ್ ಇನ್ SAS ಎನ್ವೈರ್ಮೆಂಟ್ ಅಂತ ಕೇಳಿದ್ದಾರೆ. ಅಂದರೆ ನಿಮಗೆ ಕಸ್ಟಮರ್ ಸಪೋರ್ಟ್ ಅಥವಾ ಸಕ್ಸಸ್ ಫೀಲ್ಡಲ್ಲಿ ಅಟ್ಲೀಸ್ಟ್ 2 to 4 years ಆಫ್ ಎಕ್ಸ್ಪೀರಿಯನ್ಸ್ ಇರಬೇಕಂತ ಕೇಳ್ತಾ ಇದ್ದಾರೆ. ಅದಾದಮೇಲೆ ಸ್ಟ್ರಾಂಗ್ ಟೆಕ್ನಿಕಲ್ ಇಶ್ಯೂಸ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಡಬ್ಲಿಟಿಂಗ್ ಸ್ಕಿಲ್ಸ್, ಎಕ್ಸಲೆಂಟ್ ಕಮ್ಯುನಿಕೇಷನ್ ಎಬಿಲಿಟಿ ಅಂತ ಕೇಳ್ತಾ ಇದ್ದಾರೆ. ಅಂದರೆ ಟೆಕ್ನಿಕಲ್ ಇಶ್ಯೂಸ್ನ ಮ್ಯಾನೇಜ್ ಮಾಡುವಂಥ ಎಬಿಲಿಟಿ ಇರಬೇಕು ನಿಮ್ಮಲ್ಲಿ, ಹಾಗೆ ಸ್ಕಿಲ್ಸ್ ಇರಬೇಕು, ಎಕ್ಸಲೆಂಟ್ ಕಮ್ಯುನಿಕೇಷನ್ ಎಬಿಲಿಟಿ ಇರಬೇಕು ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ನಿಮಗೆ ಚೆನ್ನಾಗಿ ಮಾತಾಡೋದಕ್ಕೆ, ಟೆಕ್ನಿಕಲ್ ಇಶ್ಯೂಸ್ ಏನಾರು ಆದರೆ ಮ್ಯಾನೇಜ್ ಮಾಡೋದಕ್ಕೆ ಬರಬೇಕು, ಸ್ಕಿಲ್ಸ್ ಚೆನ್ನಾಗಿರಬೇಕು ಅಂತ ಕೇಳ್ತಾ ಇದ್ದಾರೆ. ಆಮೇಲೆ ಡ್ರೈವ್ ಕಸ್ಟಮರ್ ಆನ್ ಬೋರ್ಡಿಂಗ್, ಕಂಡಕ್ಟ್ ಪ್ರಾಡಕ್ಟ್ಸ್ ಡಾಕ್ಯುಮೆಂಟೇಷನ್, ಮ್ಯಾನೇಜ್ ಟೆಕ್ನಿಕಲ್ ಸಪೋರ್ಟ್ಸ್ ಆ್ಯಂಡ್ ಬಿಲ್ಡ್ ಕ್ಲೈಂಟ್ ರಿಲೇಷನ್ಶಿಪ್ ಅಂತ ಕೇಳ್ತಾ ಇದ್ದಾರೆ. ನಿಮ್ಮ ಸೆಕೆಂಡ್ ಏನು ರೋಲ್ ಇರುತ್ತೆ ಅಂದರೆ ಇಲ್ಲಿ ನೀವು ಕಸ್ಟಮರ್ ಆನ್ ಬೋರ್ಡಿಂಗ್ ಕಾಲ್ಸ್ನ ನೀವು ರಿಸೀವ್ ಮಾಡಿ ಮಾತಾಡುವಂಥದ್ದಿರುತ್ತೆ. ಇಲ್ಲೇನು ಕಂಡಕ್ಟ್ ಪ್ರಾಡಕ್ಟ್ಸ್ ಡಾಕ್ಯುಮೆಂಟೇಷನ್ ಅಂತ ಕೇಳ್ತಾ ಇದ್ದಾರೆ. ಅಂದರೆ ಅವ್ರು ನಿಮಗೆ ಪ್ರಾಡಕ್ಟ್ಸ್ ಕೊಟ್ಟಿರ್ತಾರಲ್ಲ, ಅದ್ರ ಬಗ್ಗೆ ಕೆಲವೊಂದು ಡಾಕ್ಯುಮೆಂಟೇಷನ್ಸ್ ಮಾಡೋದಿರುತ್ತೆ. ಹಾಗೆ ಮ್ಯಾನೇಜ್ ಟೆಕ್ನಿಕಲ್ ಸಪೋರ್ಟ್ಸ್ ಅಂತ ಇದೆ. ಅಂದರೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ಗಳಿರುತ್ತೆ, ಬೇರೆ ಬೇರೆ ರೀತಿಯಾದಂಥ ವರ್ಕರ್ಸ್ಗಳಿರ್ತಾರೆ, ಅವ್ರ ಜೊತೆ ಎಲ್ಲ ಕೋಆರ್ಡಿನೇಟ್ ಮಾಡಿ ಟೆಕ್ನಿಕಲ್ ಸಪೋರ್ಟ್ಸ್ಗಳನ್ನ ತಗೊಳ್ಳೋ ಅಂತ ಅದು ನಿಮ್ಮ ಕೆಲಸ ಆಗಿರುತ್ತೆ. ನಿಮಗೆ ಕೆಲವೊಬ್ಬರು ಕಾಂಟ್ಯಾಕ್ಟ್ಸ್ ಆ ರೀತಿ ಎಲ್ಲ ಕೊಟ್ಟಿರ್ತಾರೆ. ನೀವು ಅವ್ರ ಕಡೆಯಿಂದ ಬೇಕಾಗಿರುವಂಥ ಇನ್ಫಾರ್ಮೇಷನ್ಸ್ನ ತೊಗೊಂಡು ಡಾಕ್ಯುಮೆಂಟೇಷನ್ಸ್ನ ಮಾಡಿಕೊಂಡು ಕಸ್ಟಮರ್ ಆನ್ ಬೋರ್ಡಿಂಗ್ ಕಾಲ್ಸ್ನ ಮಾಡಿದಾಗ ಅವ್ರಿಗೆ ಕರೆಕ್ಟಾಗಿ ಇನ್ಫಾರ್ಮೇಷನ್ ಕೊಡುವಂಥದ್ದಿರುತ್ತೆ. ಹಾಗೆ ಬಿಲ್ಡ್ ಕ್ಲೈಂಟ್ ರಿಲೇಷನ್ಶಿಪ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಕ್ಲೈಂಟ್ಸ್ ನಿಮಗೆ ಇನ್ ಬೋರ್ಡಿಂಗ್ ಕಾಲ್ಸ್ ಮಾಡಿದಾಗ ನೀವು ಅವ್ರ ಜೊತೆ ಒಳ್ಳೆ ರಿಲೇಷನ್ಶಿಪ್ಪಲ್ಲಿ ಮಾತಾಡಬೇಕು. ಅಂದರೆ ಒಳ್ಳೆ ಟೋನಲ್ಲಿ ಕಾಮಾಗಿ ಮಾತಾಡಬೇಕಾಗಿರುತ್ತೆ. ಯಾವುದೇ ರೀತಿ ಆ್ಯರೋಗೆಂಟಾಗಿ ರೂಡಾಗಿ ಮಾತಾಡೋ ಹಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಾದಮೇಲೆ ಇಲ್ಲಿ ನಿಮಗೆ ನೋಡಿದ್ರೆ ಫುಲ್ ರಿಮೋಟ್ ಪೊಸಿಷನ್ ವಿತ್ ಫ್ಲೆಕ್ಸಿಬಲ್ ಅರೇಂಜ್ಮೆಂಟ್ ಆ್ಯಂಡ್ ಪ್ರೊವೈಡ್ ಡೆವಲಪ್ಮೆಂಟ್ ಆಪ್ರೇಷನ್ಸ್ ಅಂತ ಕೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಫುಲ್ ರಿಮೋಟ್ ಪೊಸಿಷನ್ ಆಗಿದೆ. ಇದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಇದೆ. ಹಾಗೆ ಫ್ಲೆಕ್ಸಿಬಲ್ ವರ್ಕ್ ಅವರ್ಸ್ನ ನಿಮಗೆ ಕೊಡ್ತಾ ಇದ್ದಾರೆ. ಇಷ್ಟೊತ್ತಿಂದ ಇಷ್ಟೊತ್ತೇ ಮಾಡಬೇಕು ಅನ್ನೋದಿರಲ್ಲ, ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಇರುತ್ತೆ. ಆ ವರ್ಕಿಂಗ್ ಅವರ್ಸ್ವರೆಗೆ ಅವ್ರು ಕೊಟ್ಟಿರೋಂಥ ಕೆಲಸಗಳನ್ನ ನೀವು ಕಂಪ್ಲೀಟ್ ಮಾಡಿದ್ರೆ ಆಗುತ್ತೆ. ಹಾಗೆ ಮ್ಯಾಥ್ಸ್ ಸ್ಕೋರ್ ನೋಡಿದ್ರೆ ನಿಮಗೆ ಜಸ್ಟ್ ವರ್ಕ್ ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ವರ್ಕ್ ಎಕ್ಸ್ಪೀರಿಯನ್ಸ್ ಇದ್ದರೆ ಇವರು ಆಲ್ ಡನ್ ಟು ಗೋ ಅಂತ ಹೇಳ್ತಾರೆ.
ಆಮೇಲೆ ಪೊಸಿಷನ್ ಓವರಾಲ್ ನೋಡಿದ್ರೆ ವಿ ಆರ್ ಹೈಯರಿಂಗ್ ಫಾರ್ ಅ ಕ್ಲೈಂಟ್ ಸೀಕಿಂಗ್ ಆ್ಯಂಡ್ ಡಾಕ್ಯುಮೆಂಟ್ ಕಸ್ಟಮರ್ಸ್ ಸಕ್ಸಸ್ ಅಸೋಸಿಯೇಟ್ ಟು ಡ್ರೈವ್ ಎಕ್ಸ್ಪೀರಿಯನ್ಸ್ ಕಸ್ಟಮರ್ಸ್ ಅಂತ ಕೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಅವರು ಏನು ರೋಲ್ಗೆ ಹೈಯರಿಂಗ್ ಮಾಡ್ತಾ ಇದ್ದಾರೆ ಅಂದರೆ ಕಸ್ಟಮರ್ ಸಕ್ಸಸ್ ಅಸೋಸಿಯೇಟ್ ರೋಲ್ಗೆ ಇಲ್ಲಿ ನಿಮಗೆ ಹೈಯರಿಂಗ್ ನಡೆಸ್ತಾ ಇದ್ದಾರೆ. ಡ್ರೈವ್ ಎಕ್ಸ್ಪೆನ್ಸಿವ್ ಕಸ್ಟಮರ್ಸ್ ಅಂತ ಕೇಳ್ತಾ ಇದ್ದಾರೆ. ಅದಾದ ಸಾರಿ ಓಕೆ, ಇಲ್ಲಿ ಅದಾದಮೇಲೆ ನೀವು ನೋಡಿದ್ರೆ ಥ್ರೂ ಔಟ್ ದ ಎಂಟೈರ್ ಕಸ್ಟಮರ್ ಲೈಫ್ ಸೈಕಲ್ ಅಂತ ಕೇಳ್ತಾ ಇದ್ದಾರೆ. ಅಂದರೆ ಎಕ್ಸ್ಪೀರಿಯನ್ಸ್ ಥ್ರೂ ದ ಎಂಟೈರ್ ಕಸ್ಟಮರ್ ಲೈಫ್ ಸೈಕಲ್ ಅಂದರೆ ಅವ್ರದ್ದು ಆ ಕಂಪ್ನೀಲಿ ಅವರ ಹಿಂದೆಗಡೆ ನಡೆಸಿರೋಂಥ ಟ್ರಾನ್ಸಾಕ್ಷನ್ಸ್ ಅಥವಾ ಹಿಂದೆ ನಡೆಸಿರೋವಂಥ ಪ್ರೋಸೆಸ್ ಇರುತ್ತೆ, ಅದ್ರದ್ದು ಎಲ್ಲನೂ ನೀವು ಡಾಕ್ಯುಮೆಂಟ್ಸ್ ಅಥವಾ ಡೇಟಾ ನಿಮಗೆ ಕೊಡ್ತಾರೆ ಅಲ್ವಾ. ಆ ಕಸ್ಟಮರ್ ಕಾಲ್ ಮಾಡಿದಾಗ ನೀವು ಅದನ್ನೆಲ್ಲ ನೋಡಿ ಮಾಡಿ ಅವ್ರಿಗೆ ರಿಪ್ಲೈ ಮಾಡೋವಂಥದ್ದು ಅಥವಾ ಅವ್ರಿಗೆ ಇನ್ಫಾರ್ಮೇಷನ್ ಕೊಡೋವಂಥದ್ದು ಇರುತ್ತೆ. ಇಟ್ಸ್ ಅ ಫುಲ್ ರಿಮೋಟ್ ವರ್ಕ್ ಫ್ರಮ್ ಹೋಮ್ ಪೊಸಿಷನ್ ಫಾರ್ ಅ ಕಸ್ಟಮರ್ ಪ್ರೊವೈಡಿಂಗ್ ಪರ್ಫಾರ್ಮೆನ್ಸ್ ಹೂ ಥ್ರೂ SaaS ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಪೊಸಿಷನ್ ಇದೆ, ಕಸ್ಟಮರ್ಸ್ ಫೋಕಸ್ಡ್ ಆಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಎನ್ವೈರ್ಮೆಂಟ್ ಆ್ಯಂಡ್ ಇಟ್ಸ್ ಪ್ಯಾಷನೇಟ್ ಅಬೌಟ್ ಕ್ಲೈಂಟ್ ಸಕ್ಸಸ್ ಅಂತ ಕೇಳ್ತಾ ಇದ್ದಾರೆ. ಅಂದರೆ ಎನ್ವೈರ್ಮೆಂಟ್ ಚೆನ್ನಾಗಿರೋದ್ರಿಂದ ನೀವು ಚೆನ್ನಾಗಿ ಕೆಲಸ ಮಾಡ್ಬೋದು. ಸೊ ವರ್ಕ್ ಫ್ರಮ್ ಹೋಮ್ ಇದೆ, ಹಾಗೆ ಇದು ಕ್ಲೈಂಟ್ ಸಕ್ಸಸ್ಗೆ ನಾವು ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಕೀ ರೆಸ್ಪಾನ್ಸಿಬಿಲಿಟೀಸ್ ನೋಡಿದ್ರೆ ನಿಮಗೆ ತುಂಬ ಇದೆ. ಚಿಕ್ಕದಾಗಿ ನಾವು ಹೇಳಬೇಕು ಅಂದರೆ ಇಲ್ಲಿ ಏನಂದರೆ ನೀವು SaaS ಕಾಲಿಂಗ್ಸ್ನ ನೀವು ಮಾಡ್ತೀರಾ. ಅಲ್ಲಿ ಹೇಗಂದರೆ ನೀವು ಜಸ್ಟ್ ನಾನು ನಿಮಗೆ ಹೇಳ್ಬಿಡ್ಬೋದು, ಬಟ್ ಇಲ್ಲಿ ತುಂಬ ಪಾಯಿಂಟ್ಸ್ ಇದೆ. ಸೊ ನಾನು ನಿಮ್ಗೆ ಶಾರ್ಟಾಗಿ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಇಟ್ಸ್ ಲೀಡ್ಸ್ ಆನ್ ಬೋರ್ಡಿಂಗ್ ಪ್ರೋಸೆಸ್ ಇರುತ್ತೆ, ಎನ್ಶೂರ್ ಸಕ್ಸಸ್ಫುಲ್ ಪೇಮೆಂಟ್ಸ್ ಎಬಿಲಿಟಿ ಇರುತ್ತೆ. ನೀವು ಜಸ್ಟ್ ಇನ್ಕಮಿಂಗ್ ಕಾಲ್ಸ್ನ ಆನ್ಸರ್ ಮಾಡೋದಿರುತ್ತೆ. ಯಾವುದೇ ರೀತಿ ನೀವು ಔಟ್ ಗೋಯಿಂಗ್ ಕಾಲ್ಸ್ಗಳನ್ನ ಇಲ್ಲಿ ಮಾಡೋದಿಲ್ಲ. ಕಸ್ಟಮರ್ಸೇ ನಿಮಗೆ ಕಾಲ್ ಮಾಡ್ತಾರೆ. ಅವ್ರದ್ದು ಏನಿರುತ್ತೆ ಅಲ್ಲ ಅವ್ರು ಕೇಳಬೇಕಂತ ಇರುತ್ತೆ, ಅಥವಾ ಅವ್ರ ಡಾಕ್ಯುಮೆಂಟ್ಸ್ ಇರುತ್ತೆ, ಏನಾರ ಅವ್ರ ವರ್ಕ್ ಇರುತ್ತೆ, ಆ ವರ್ಕ್ ರಿಲೇಟೆಡ್ ಅವರೇ ನಿಮಗೆ ಕಾಲ್ ಮಾಡಿ ಕೇಳ್ತಾರೆ. ಆಗ ನಿಮಗೆ ಒಂದು ಡೇಟಾ ಬೇಸ್ ಕೊಟ್ಟಿರ್ತಾರೆ, ಅದನ್ನ ನೀವು ಜಸ್ಟ್ ಚೆಕ್ ಮಾಡಿ ಅವ್ರು ಕೇಳಿರೋ ಅಂಥ ಡೌಟ್ಸ್ಗಳಿಗೆ ಅಥವಾ ಕೇಳಿರೋ ಅಂಥದ್ದಕ್ಕೆ ನೀವು ಆನ್ಸರ್ ಮಾಡೋವಂಥದ್ದು ಇರುತ್ತೆ. ಅದಾದಮೇಲೆ ಇಲ್ಲಿ ಏನು ಹೇಳ್ತಾರೆ ನಿಮಗೆ ಅಂದರೆ create a developed training sessions based on the client's need and use cases ಅಂತ ಕೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ನೀವೇನು ಮಾಡಬೇಕಾಗಿರುತ್ತೆ ಅಂದರೆ ಟ್ಯುಟೋರಿಯಲ್ ಟ್ರೈನಿಂಗ್ ಸೆಷನ್ಸ್ನ ಕ್ಲೈಂಟ್ಸ್ಗೆ ನೀವು ಇಲ್ಲಿ ಅಸಿಸ್ಟ್ ಮಾಡಬೇಕಾಗಿರುತ್ತೆ, ಅಂದರೆ ಶೆಡ್ಯೂಲ್ ಮಾಡಬೇಕಾಗಿರುತ್ತೆ. ಅಂದರೆ ಇಲ್ಲೊಂದು ಕಸ್ಟಮರ್ಸ್ಗೆ ಟ್ರೈನಿಂಗ್ ಸೆಷನ್ಸ್ ಥರ ಕೊಡ್ತಾ ಇರ್ತಾರೆ, ಫ್ರೀ ಸೆಷನ್ಸ್ ಥರ, ಅಥವಾ ಇಷ್ಟು ಅಂತ ಚಾರ್ಜ್ ಮಾಡಿ ಟ್ರೈನಿಂಗ್ ಕೊಡೋವಂಥ ಸೆಷನ್ಸ್ ಇರುತ್ತೆ. ಆ ಆ್ಯಪ್ನ ಹೇಗೆ ಯೂಸ್ ಮಾಡೋದು ಅಥವಾ ಅವ್ರ ವರ್ಕ್ಗೆ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ಸೆಷನ್ಸ್ಗಳಿರುತ್ತೆ. ಅದರ್ ಸೆಷನ್ಸ್ಗೆ ನೀವು ಬೇಸಿಕ್ ಕ್ಲೈಂಟ್ಸ್ ನೀಡ್ಸ್ ಏನೇನಿದೆ ನೋಡಿಕೊಂಡು ನೀವು ಅದಕ್ಕೆ ಶೆಡ್ಯೂಲ್ ಮಾಡಿಕೊಡೋ ಅಂಥದ್ದು ಇರುತ್ತೆ. ಈ ರೀತಿಯಾದಂಥ ನಿಮಗೆ ಜಾಬ್ ಇದ್ರ ಬಗ್ಗೆ ಕೆಲವೊಂದು ಟ್ರೈನಿಂಗ್ ಕೊಡ್ತಾರೆ, ಕಂಪ್ಲೀಟ್ಲಿ ಟ್ರೈನಿಂಗ್ ಕೊಡ್ತಾರೆ ನಿಮಗೆ ಹೇಗೆ ಮಾಡೋದು ಏನು ಮಾಡೋದು ಅಂತ. ಇದು ಕಂಪ್ಲೀಟ್ಲಿ ಟೆಕ್ನಿಕಲ್ ಸಪೋರ್ಟ್ ಆ್ಯಂಡ್ ಇಶ್ಯೂ ರಿಸಾಲ್ವಿಂಗ್ ಡಿಪಾರ್ಟ್ಮೆಂಟ್ ಆಗಿರುತ್ತೆ ನಿಮ್ಮದು. ಏನಿಲ್ಲ, ನಿಮ್ಮ ಟೆಕ್ನಿಕಲ್ ಶೆಡ್ಯೂಲ್ ಮಾಡೋದು ಇಂಟರ್ವ್ಯೂನ, ಅದಾದಮೇಲೆ ಅವ್ರಿಗೆ ಏನು ಪ್ರಾಬ್ಲಮ್ ಇದೆ ಅಂತ ಅವ್ರು ನಿಮ್ಗೆ ಕಾಲ್ ಮಾಡಿರ್ತಾರೆ, ಅದ್ರ ಬಗ್ಗೆ ನೀವು ಡೇಟಾ ಚೆಕ್ ಮಾಡಿಬಿಟ್ಟು ಅವ್ರ ಡೌಟ್ಸ್ನ ಕ್ಲಿಯರ್ ಮಾಡೋದಾಗಿರುತ್ತೆ. ಹಾಗೆ ಇಶ್ಯೂ ರಿಸಾಲ್ವಿಂಗ್ ಫೀಲ್ಡಲ್ಲಿ ನೀವು ವರ್ಕ್ ಮಾಡ್ತೀರಾ ಅಷ್ಟೇ. ಇದಿಷ್ಟು ನೀವು ಇಲ್ಲಿ ಮಾಡಬೇಕಾಗಿರೋವಂಥ ವರ್ಕ್ ರೋಲ್ಗಳಾಗಿರುತ್ತೆ. ಅದಾದಮೇಲೆ ನೀವು ಇಲ್ಲಿ ನೋಡಿದ್ರೆ ಅಕೌಂಟ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡೋದಂದರೆ ಬಿಲ್ಡಿಂಗ್ ಆ್ಯಂಡ್ ಮೇಂಟೈನಿಂಗ್ ಸ್ಟ್ರಾಂಗ್ ರಿಲೇಷನ್ಶಿಪ್ ವಿತ್ ಅಸೋಸಿಯೇಟ್ ಕಸ್ಟಮರ್ ಅಕೌಂಟ್ಸ್ ಅಂತ ಕೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ನಿಮಗೆ ಅವ್ರದ್ದು ಅಕೌಂಟ್ಸ್ ಇರುತ್ತೆ ಅಲ್ವಾ ಕಸ್ಟಮರ್ಸ್ದು, ಅದನ್ನು ಬಿಲ್ಡ್ ಆ್ಯಂಡ್ ಮೇಂಟೈನ್ ಸ್ಟ್ರಾಂಗ್ ರಿಲೇಷನ್ಶಿಪ್ ಇರಬೇಕು ಕಸ್ಟಮರ್ಸ್ ಜೊತೆ. ಆ ಕಸ್ಟಮರ್ಸ್ ಅಕೌಂಟನ್ನು ನೀವು ಮ್ಯಾನೇಜ್ ಮಾಡಬೇಕು, ಅಸಿಸ್ಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅದಾದಮೇಲೆ ಇಲ್ಲಿ ಕಂಡಕ್ಟ್ ರೆಗ್ಯುಲರ್ ಹೆಲ್ತ್ ಅಸೋಸಿಯೇಟ್ ಆ್ಯಂಡ್ ಸ್ಟ್ರಗಲ್ ಚೆಕ್ ಇನ್ಸ್ ವಿತ್ ಕೀ ಕ್ಲೈಂಟ್ಸ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನೀವಿಲ್ಲಿ ಅವ್ರದ್ದು ಆ್ಯಕ್ಚುಲಿ ಇಲ್ಲಿ ಏನಿರುತ್ತೆ ಅಂದರೆ ಹೆಲ್ತ್ ಅಸೈನ್ಮೆಂಟ್ಸ್ ಇರುತ್ತೆ, ಹೆಲ್ತ್ ಈಲಿಂಗ್ ಅಸೈನ್ಮೆಂಟ್ಸ್ ಇರುತ್ತೆ. ಲೈಕ್ ಹೇಗೆ ಅಂದರೆ ಇವಾಗ ಥೆರಪೀಸ್ ಕೊಡ್ತಾರೆ ಗೊತ್ತಾ, ಕನ್ಸಲ್ಟೇಷನ್ಸ್ ಮಾಡ್ತಾರೆ, ಥೆರಪಿಗಳು ಕೊಡ್ತಾರೆ. ಇವಾಗ ಡಿಪ್ರೆಷನ್ಗೆ ಹೋಗಿರೋರಿಗೆ ಆ ರೀತಿಯಾದಂಥ ಎಲ್ಲದಕ್ಕೂ ಇಲ್ಲಿ
ಸೆಷನ್ಸ್ನ ತೊಗೊಳ್ತಾರೆ ಅಥವಾ ಕೌನ್ಸಿಲಿಂಗ್ ಕೊಡ್ತಾರೆ, ಅವ್ರುಗಳಿಗೆ ನೀವು ಸಜೆಸ್ಟ್ ಮಾಡುವಂಥದ್ದು ಹಾಗೆ ಅವ್ರದ್ದು ಶೆಡ್ಯೂಲ್ ಮಾಡುವಂಥದ್ದು ವರ್ಕ್ ಇಲ್ಲಿ ನಿಮಗೆ ಕಂಪ್ಲೀಟ್ಲಿ ಆಗಿರುತ್ತೆ. ಇಲ್ಲಿ ಎಕ್ಸ್ಪೀರಿಯನ್ಸ್ ಕೇಳಿದ್ರೆ 2 to 5 ಇಯರ್ಸ್ ಆಫ್ ಕಸ್ಟಮರ್ ಸಕ್ಸಸ್ ಅಥವಾ ಸಪೋರ್ಟ್ ಆಗಿ ನಿಮಗೆ ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಅದಾದಮೇಲೆ ಇಲ್ಲಿ ನೀವು ಡಿಪಾರ್ಟ್ಮೆಂಟ್ ನೋಡಿದ್ರೆ ಪ್ರಾಡಕ್ಟ್ ಡೆಮೋನ್ಸ್ಟ್ರೇಷನ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅವ್ರದ್ದು ಒಂದು ಪ್ರಾಡಕ್ಟ್ ಇರುತ್ತೆ ಅಂತ ಇಟ್ಕೊಳ್ಳಿ, ಅಥವಾ ಅವ್ರದ್ದೊಂದು ಕಾನ್ಸೆಪ್ಟ್ ಇರುತ್ತೆ, ಅದನ್ನು ನೀವು ಡೆಮಾನ್ಸ್ಟ್ರೇಷನ್ ಮಾಡುವಂಥದ್ದು ನಿಮ್ಮ ಟೆಕ್ನಿಕಲ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ಆಮೇಲೆ ಕಮ್ಯುನಿಕೇಷನ್ ಸ್ಕಿಲ್ಸ್ ನೋಡಿದ್ರೆ ಎಕ್ಸಲೆಂಟ್ ರೈಟಿಂಗ್ ಆ್ಯಂಡ್ ವರ್ಬಲ್ ಕಮ್ಯುನಿಕೇಷನ್ ಸ್ಕಿಲ್ಸ್ ವಿತ್ ಎಬಿಲಿಟಿ ಅಂತ ಕೇಳ್ತಾ ಇದ್ದಾರೆ. ಅಂದರೆ ನಿಮಗೆ ಇಂಗ್ಲೀಷ್ ಅಥವಾ ಅವ್ರು ನಿಮ್ಮನ್ನು ತೊಗೊಳೋವಂಥ ಲ್ಯಾಂಗ್ವೇಜ್, ನಿಮ್ಮ ನೇಟಿವ್ ಲ್ಯಾಂಗ್ವೇಜಲ್ಲಿ ಅವ್ರು ನಿಮ್ಮನ್ನು ತೊಗೊಂಡ್ರು ಅಂದರೆ ಅದನ್ನು ಬರೆಯೋದಕ್ಕೆ, ಓದೋದಕ್ಕೆ ಮತ್ತು ಕಮ್ಯುನಿಕೇಷನ್ ಸ್ಕಿಲ್ ನಿಮಗೆ ಚೆನ್ನಾಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿಯಾದಂಥ ಕೆಲವೊಂದು ಪಾಯಿಂಟ್ಸ್ಗಳನ್ನೂ ಕೂಡ ಇಲ್ಲಿ ನಿಮ್ಮಲ್ಲಿ ಕೇಳಿದ್ದಾರೆ. ಇದ್ರ ಬಗ್ಗೆ ನೀವು ಕಂಪ್ಲೀಟಾಗಿ ಇಲ್ಲಿ ಓದ್ಕೊಂಡು ನೀವು ಬೇಕಾದರೆ ಓದ್ಕೊಂಡು ಅಲ್ಲ, ನೀವು ಆ್ಯಕ್ಚುಲಿ ಇಲ್ಲಿ ಕಂಪ್ಲೀಟಾಗಿ ಅದನ್ನು ಕೂತು ಓದ್ಕೊಳ್ಳಿ. ನಿಮ್ಮ ರೋಲ್ಸ್ ಏನಿದೆ, ನೀವು ಹೇಗೆಲ್ಲ ಮಾಡಬೇಕು, ಏನೇನೆಲ್ಲ ಇರುತ್ತೆ ಅಂತ. ಶಾರ್ಟಾಗಿ ಹೇಳ್ಬೇಕಂದ್ರೆ ನೀವು ಇಲ್ಲಿ ಸೆಷನ್ಸ್ನ ಕೊಡೋದು, ಕಸ್ಟಮರ್ಸ್ ಕಾಲ್ ಮಾಡಿದಾಗ ಅವ್ರಿಗೆ ಇಂಥ ಸೆಷನ್ಸಲ್ಲಿ ಸ್ಲಾಟ್ಸ್ ಇದೆ, ಈ ರೀತಿಯಾದಂಥ ಸೆಷನ್ಸ್ಗಳನ್ನ ತೊಗೊಳ್ತಾರೆ, ಕ್ಲಾಸಸ್ ಇರುತ್ತೆ, ಟ್ರೈನಿಂಗ್ಗಳಿರುತ್ತೆ, ಅದಕ್ಕೆ ನೀವು ಅಟೆಂಡ್ ಆಗಿ ಅಂತ ಹೇಳಿ ಅವ್ರಿಗೆ ಸೆಷನ್ಸ್ನ ಸ್ಲಾಟ್ ಮಾಡುವಂಥದ್ದು ನಿಮ್ಮ ವರ್ಕ್ ಆಗಿರುತ್ತೆ. ಇಲ್ಲಿ ಇಂಟರ್ವ್ಯೂ ಪ್ರೋಸೆಸ್ ನೋಡಿದ್ರೆ ಇಲ್ಲಿ ಕಂಪ್ಲೀಟ್ಲಿ ನಿಮಗೆ ಫಸ್ಟ್ ರೌಂಡ್ ಬಂದು ಅಸೈನ್ಮೆಂಟ್ ಇರುತ್ತೆ. ಇಲ್ಲಿ ನೀವು ಅಸೈನ್ಮೆಂಟ್ ಮಾಡಬೇಕಾಗಿರುತ್ತೆ. ಟೆಸ್ಟ್ ರೀತಿಯಾದಂಥ ಅಸೈನ್ಮೆಂಟ್ಸ್ ಕೊಡ್ತಾರೆ, ಅದನ್ನು ನೀವು ಕಂಪ್ಲೀಟ್ ಮಾಡಬೇಕಾಗಿರುತ್ತೆ. ಅದಾದಮೇಲೆ ನಿಮಗೆ ಸೆಕೆಂಡ್ ಆ್ಯಂಡ್ ಥರ್ಡ್ ರೌಂಡ್ ಬಂದು ವಿಡಿಯೋ ಕಾಲ್ ವಿತ್ ಟೆಕ್ನಿಕಲ್ ಟೀಮ್ ಇದೆ. ಅಂದರೆ ಟೆಕ್ನಿಕಲ್ ಟೀಮ್ ಕಡೆಯಿಂದ ನಿಮಗೆ ವಿಡಿಯೋ ಕಾಲ್ ಮಾಡ್ತಾರೆ. ಆ ವಿಡಿಯೋ ಕಾಲಲ್ಲಿ ನೀವು ಅವ್ರು ಕೇಳಿದಂಥ ಕ್ವೆಶನ್ಸ್ಗೆ ಅಥವಾ ಇರುವಂಥ ಟೆಸ್ಟನ್ನು ನೀವು ಅಟೆಂಡ್ ಮಾಡಬೇಕಾಗಿರುತ್ತೆ. ಇನ್ನು ಲಾಸ್ಟ್ ರೌಂಡ್, ಫೋರ್ತ್ ರೌಂಡ್ ಬಂದು HR ರೌಂಡ್ ಆಗಿರುತ್ತೆ. HR ರೌಂಡಲ್ಲಿ ಏನಿರಲ್ಲ, ನಿಮ್ಮ ಬಗ್ಗೆ ನೀವು ಇಂಟ್ರೊಡ್ಯೂಸ್ ಮಾಡಿಸ್ಕೊಳಕ್ಕೆ ಹೇಳ್ತಾರೆ, ವರ್ಕ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಕೇಳ್ತಾರೆ, ನೆಕ್ಸ್ಟ್ ನಿಮ್ಮ ಫ್ಯೂಚರ್ ಗೋಲ್ ಏನು ಅಂತ ಕೇಳ್ತಾರೆ, ಪ್ಲ್ಯಾನಿಂಗ್ಸ್ ಏನು ಅಂತ ಕೇಳ್ತಾರೆ. ಅದಾದಮೇಲೆ ನೆಕ್ಸ್ಟ್ 2 ಇಯರ್ಸ್ ಅಥವಾ 1 ಇಯರ್ ಆದಮೇಲೆ ಈ ಕಂಪ್ನೀಲಿ ನೀವು ಏನೇನು ಎಕ್ಸ್ಪೆಕ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೀರಾ ಅನ್ನೋದನ್ನ ಕೇಳ್ತಾರೆ. ಅದಾದಮೇಲೆ ನಿಮ್ಗೆ ಏನು ಕ್ವೆಶನ್ ಕೇಳ್ಬೋದು ಅಂದರೆ, ಈ ಕಂಪ್ನಿಲಿ ಇನ್ನು 1 or 2 ಇಯರ್ಸಲ್ಲಿ ನಿಮ್ಮನ್ನ ಯಾವ ಪೊಸಿಷನಲ್ಲಿ ನೋಡೋದಕ್ಕೆ ನೀವು ಇಷ್ಟಪಡ್ತೀರಾ, ಅಥವಾ ಹೇಗೆ ವರ್ಕ್ ಮಾಡಬೇಕಂತ ಇದ್ದೀರಾ, ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ಅನ್ನೋದ್ರ ಬಗ್ಗೆ ಕೇಳ್ತಾರೆ. ಅದಾದಮೇಲೆ ನೀವು ಲಾಸ್ಟ್ ರೌಂಡ್ಗಳಲ್ಲಿ ಹೇಗೆ ವರ್ಕ್ ಮಾಡಿದ್ದೀರಾ, ನಿಮ್ಮ ಸ್ಯಾಲ್ರಿ ಎಕ್ಸ್ಪೆಕ್ಟೇಷನ್ಸ್ ಏನಿದೆ, ಅದಾದಮೇಲೆ ನಿಮಗೆ ಯಾವಾಗಿಂದ ಆನ್ ಬೋರ್ಡಿಂಗ್ ಸ್ಟಾರ್ಟ್ ಆಗುತ್ತೆ, ಟ್ರೈನಿಂಗ್ ಯಾವಾಗಿಂದ ಹೇಳ್ತಾರೆ, ಏನೆಲ್ಲ ಇರುತ್ತೆ ಫಾರ್ಮ್ಯಾಟ್ಸ್, ಅದನ್ನೆಲ್ಲ ನಿಮಗೆ HR ರೌಂಡಲ್ಲಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ ಕೊಡ್ತಾರೆ. ಇನ್ನು ರೋಲ್ ಬಂದು ನಾನು ನಿಮ್ಗೆ ಹೇಳಿದಾಗ ಕಸ್ಟಮರ್ ಸಕ್ಸಸ್ ಅಸೋಸಿಯೇಟ್ ಆಗಿದೆ. IT ಸರ್ವಿಸಲ್ಲಿ ನೀವು ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡೋದು. ಡಿಪಾರ್ಟ್ಮೆಂಟ್ ಬಂದು ಕಸ್ಟಮರ್ ಸರ್ವಿಸ್ ಸಪೋರ್ಟ್ ಆಪ್ರೇಟರ್ ಆಗಿ ನೀವು ಡಿಪಾರ್ಟ್ಮೆಂಟ್ ಬರುತ್ತೆ. ಇನ್ನು ಫುಲ್ ಟೈಮ್ ಪರ್ಮನೆಂಟ್ ವರ್ಕ್ ಆಗಿರುತ್ತೆ. ಇದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್. ಹಾಗೆ ರೋಲ್ ಕ್ಯಾಟಗರಿ ನೋಡಿದ್ರೆ ಕಸ್ಟಮರ್ ಸಕ್ಸಸ್ ಆಗಿ ಇರುತ್ತೆ. ಇನ್ನು ಎಜುಕೇಷನ್ ಬಂದರೆ ಇಲ್ಲಿ ನಿಮಗೆ ಯಾವುದೇ ರೀತಿಯಾದಂಥ ಗ್ರ್ಯಾಜುಯೇಷನ್ ಆಗಿರಲೇಬೇಕು ಅಂತ ಇದೆ. ಎನಿ ಗ್ರ್ಯಾಜುಯೇಟ್ಸ್, ನೀವು PU 10th ಮಾಡಿದರೆ ಇಲ್ಲಿ ಅಪ್ಲೈ ಮಾಡೋದಕ್ಕೆ ಆಗೋದಿಲ್ಲ. ನೀವು BCom MBA ಆ ರೀತಿಯಾದಂಥ ಗ್ರ್ಯಾಜುಯೇಟ್ಸ್ ಆಗಿದ್ದರೆ ಇಲ್ಲಿ ನೀವು ಅಪ್ಲೈ ಮಾಡ್ಬೋದು. ಇನ್ನು ಕೀ ಸ್ಕಿಲ್ಸ್ ನೋಡಿದ್ರೆ ಇಲ್ಲಿ ನಿಮಗೆ ಕೆಲವೊಂದು ಪಾಯಿಂಟ್ಸ್ ಪ್ಲಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. CRM ಟೂಲ್ಗಳನ್ನ ನಿಮಗೆ ಯೂಸ್ ಮಾಡೋದಕ್ಕೆ ಬಂದರೆ ಪ್ಲಸ್ ಪಾಯಿಂಟ್ ಆಗಿರುತ್ತೆ. ಪ್ರಾಜೆಕ್ಟ್ ಮ್ಯಾನೇಜ್ ಮಾಡೋದಕ್ಕೆ ಬಂದರೆ ಪ್ಲಸ್ ಪಾಯಿಂಟ್ ಆಗಿರುತ್ತೆ. ಆಮೇಲೆ ಕ್ಲೈಂಟ್ ಆನ್ ಬೋರ್ಡಿಂಗ್ ಮಾಡೋದಕ್ಕೆ ಬಂದರೆ ನಿಮಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನಾನು ಇಲ್ಲಿ ನಿಮಗೆ ಎಲ್ಲ ಶಾರ್ಟಾಗಿ ಈ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಬಗ್ಗೆ ಹೇಳಿದ್ದೀನಿ. ನೀವು ಈ ಅಪ್ಲೈ ಮಾಡುವಂಥ ಲಿಂಕ್ನ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನೀವು ಒಂದು ಸಲ ಕ್ಲಾರಿಟಿಯಿಂದ ಕಂಪ್ಲೀಟಾಗಿ ಈ ಜಾಬ್ ಬಗ್ಗೆ ಏನೆಲ್ಲ ಇದೆ, ಏನೆಲ್ಲ ರೋಲ್ಸ್ ಇದೆ ಅನ್ನೋದನ್ನ ನೀವು ಕೂತ್ಕೊಂಡು ಒಂದು ಸಲ ಓದಿ ನಿಮಗೆ ಮಾಡೋಕ್ಕಾಗತ್ತೆ ಅಂದರೆ ಅದಾದಮೇಲೆ ಅಪ್ಲೈ ಮಾಡಿ. ಯಾಕಂದರೆ ಇದು ಸ್ವಲ್ಪ ಟ್ರಿಕ್ಕಿ ಇದೆ, ಬಟ್ ಅರ್ಥ ಮಾಡಿಕೊಂಡ್ರೆ ಈಸಿಯಾಗಿ ನೀವು ಕೆಲಸ ಮಾಡ್ಬೋದು. ಸೊ ಅದಕ್ಕೋಸ್ಕರನೇ ಇಲ್ಲಿ ನಿಮಗೆ 66,000 ಪರ್ ಮಂತ್ ನಿಮಗೆ ಸ್ಯಾಲ್ರಿ ಕೊಡ್ತಾ ಇರೋದು. ಬಟ್ ಇದೊಂದು ಬೆಸ್ಟ್ ಕಂಪ್ನಿ ಆಗಿದೆ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಒಳ್ಳೆ ಕಂಪ್ನಿ ಆಗಿದೆ, ನೀವು ರಿವ್ಯೂಸ್ ನೋಡಿ ಹೇಳ್ಬೋದು ಬೇಕಾದರೆ.
ಬೇಕಂದರೆ ನೀವು ಇಲ್ಲಿ ಚೆಕ್ ಕೂಡ ಮಾಡ್ಕೊಬೋದು. ನೀವು ಈ ರಿವ್ಯೂಸ್ ಇದೆ ಅಲ್ಲ ಸ್ಟಾರ್, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಆ ಕಂಪ್ನೀಲಿ ವರ್ಕ್ ಮಾಡ್ತಿರೋರು ನಿಮಗೆ ರಿವ್ಯೂ ಕೊಟ್ಟಿರ್ತಾರೆ. ಇದೇ ರೀತಿ Naukri.com ಅಥವಾ ವರ್ಕರ್ಸು ಆ ಕಂಪ್ನಿನ ರೇಟ್ ಮಾಡೋದಕ್ಕೆ ಅಂತಲೇ ಕೆಲವೊಂದು ಆ್ಯಪ್ಸ್ ಇದೆ. ಆ ಆ್ಯಪಲ್ಲಿ ಅವರು ನಿಮಗೆ ಈ ಕಂಪ್ನಿ ಬಗ್ಗೆ ರಿವ್ಯೂ ಕೊಟ್ಟಿರ್ತಾರೆ. ಅದನ್ನು ಓದಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಅದಾದಮೇಲೆ ನೀವು ಈ ಹೈಯರಿಂಗ್ ಮಾಡ್ತಾ ಇರೋವಂಥ ಅಪ್ಲಿಕೇಶನ್ಗೆ ಅಪ್ಲೈ ಮಾಡ್ಬೋದು. ಇನ್ನು ಅಪ್ಲೈ ಮಾಡೋದು ಹೇಗೆ ಅಂದರೆ ಇಲ್ಲಿ ಜಸ್ಟ್ ಅಪ್ಲೈ ಅನ್ನೋ ಆಪ್ಷನ್ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಕೆಲವೊಂದು ಕ್ವೆಶನ್ಸ್ ಕೇಳುತ್ತೆ. ನೋಟಿಸ್ ಪೀರಿಯಡ್ ಎಷ್ಟು ದಿನ ಬೇಕು ನಿಮಗೆ, ಅಂದರೆ ಇವಾಗ ನಿಮಗೆ ಕಾಲ್ ಮಾಡಿದ್ರೆ ನೀವು ಯಾವಾಗಿಂದ ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. 15 ಡೇಸ್ ಆರ್ ಲೆಸ್ಸಾ ಅಥವಾ 1 ಮಂತಾ 2 ಮಂತ್ಸಾ ಅಂತ ಕೇಳ್ತಾ ಇದೆ. ಆದಷ್ಟು ನೀವು 15 ಡೇಸ್ ಆರ್ ಲೆಸ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಅದರಿಂದ ನಿಮಗೆ ಕೆಲಸ ಸಿಗೋವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಅದಾದಮೇಲೆ ಹೌ ಮೆನಿ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಡು ಯು ಹ್ಯಾವ್ ಕ್ಲೈಂಟ್ಸ್ ಆನ್ ಬೋರ್ಡಿಂಗ್ ಅಂತ ಕೇಳ್ತಾ ಇದೆ. ನನಗೆ 3 ಇಯರ್ಸ್ ಇದೆ. ಸೊ ನಾನು 3 ಇಯರ್ಸ್ನ ಟೈಪ್ ಮಾಡ್ಕೊತೀನಿ. ಅದಾದಮೇಲೆ ಹೌ ಮೆನಿ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಡು ಯು ಹ್ಯಾವ್ ಇನ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಂತ ಕೇಳ್ತಾ ಇದೆ. ನನಗೆ ಜಸ್ಟ್ 2 ಇಯರ್ಸ್ ಇದೆ. ನಾನು 2 ಅಂತ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ಯುವರ್ ರೆಸ್ಪಾನ್ಸ್ ಅಂತ ಕೇಳ್ತಾ ಇದೆ. ನಿಮ್ಗೆ ಈ ರೀತಿಯಾದಂಥ ಕ್ವೆಶನ್ಸ್ನ ಕೇಳುತ್ತೆ ಅಷ್ಟೇ. ಅದಕ್ಕೆ ನೀವು ಆನ್ಸರ್ ಮಾಡಿದರೆ ಅದು ನಿಮ್ಮ ಅಪ್ಲಿಕೇಶನ್ಸ್ನ ಕಂಪ್ನಿ ಕಳಿಸ್ಕೊಟ್ಟಿರುತ್ತೆ. ನೀವೇನಾದರೂ ಇಲ್ಲಿ ಶಾರ್ಟ್ ಲಿಸ್ಟ್ ಆದರೆ, ನಿಮ್ಮ ರೆಸ್ಯೂಮ್ ನೋಡಿ ನೀವೇನಾದ್ರು ಶಾರ್ಟ್ ಲಿಸ್ಟ್ ಆದರೆ ನಿಮಗೆ ಅವ್ರ ಕಡೆಯಿಂದ ಕಾಲ್ ಅಥವಾ ಇಮೇಲ್ ಬರುತ್ತೆ. ಸೊ ಆದಷ್ಟು ಇಮೇಲ್ನ ಚೆಕ್ ಮಾಡ್ತಾ ಇರಿ. ಹಾಗೆ ಸ್ಪ್ಯಾಮ್ ಲಿಸ್ಟಲ್ಲೂ ಕೂಡ ಚೆಕ್ ಮಾಡಿ. ಯಾಕಂದರೆ ಕಂಪ್ನಿಯವರು ಕಾಮನಾಗಿ ಡೈಲಿ ಬೇಸಲ್ಲಿ ಬೇರೆಯವ್ರಿಗೆಲ್ಲ ಇಮೇಲ್ ಸೆಂಡ್ ಮಾಡೋದ್ರಿಂದ ಕಂಪ್ನಿ ಮೆಸೇಜಸ್ನ ಅವರು ಸ್ಪ್ಯಾಮ್ ಲಿಸ್ಟಿಗೆ ಹಾಕಿರೋವಂಥ ಚಾನ್ಸಸ್ಗಳಿರುತ್ತೆ. ಸೊ ಆದಷ್ಟು ನೀವು ನಿಮ್ಮ ಸ್ಪ್ಯಾಮ್ ಲಿಸ್ಟ್ನು ಕೂಡ ಚೆಕ್ ಮಾಡಿಕೊಂಡ್ರೆ ನಿಮ್ಮ ಕಂಪ್ನಿ ಮೆಸೇಜಸ್ ಕಾಣಿಸುತ್ತೆ. ಸೊ ಇದಿಷ್ಟು ಈ ಜಾಬ್ ಬಗ್ಗೆ ಇನ್ಫಾರ್ಮೇಷನ್ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಯಾರೆಲ್ಲ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ. ಅದರಿಂದ ನೆಕ್ಸ್ಟ್ ವೀಡಿಯೋಸ್ ಮಾಡೋದಕ್ಕೆ ನಮಗೂ ಕೂಡ ಮೋಟಿವೇಶನ್ ಇರುತ್ತೆ. ಹಾಗೆ ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.